ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಸಾಫ್ಟ್ ಸಿಲ್ಕ್ ಕೋಚಂಪಳ್ಳಿ ಸಾರಿ ಇದೊಂದು ಸಾರಿ ಕುಚ್ಚು ವಿಡಿಯೋ ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ. ಇದರಲ್ಲಿ ಎರಡು ಕಲರ್ ಇದೆ, ಪಿಂಕ್ ಆ್ಯಂಡ್ ಒಂದು ಪರ್ಪಲ್ ಕಲರ್, ನೀಲಿ ಬಣ್ಣ, ಇದು ನೇರಳೆ ಬಣ್ಣ ಥರ ಉಂಟು. ಸೊ ಇದಕ್ಕೊಂದು ಈ ಥರ ಬೀಡ್ ಯೂಸ್ ಮಾಡ್ತೇನೆ ನಾನು, ಸಿಂಗಲ್ ಬೀಡ್, ಮತ್ತು ಒಂದೊಂದು 3mm ಸ್ಮಾಲ್ ಬೀಡ್ ಕೂಡ ಯೂಸ್ ಮಾಡ್ತಾ ಇದ್ದೇನೆ. ನಾನು ಆ್ಯಸ್ ಯೂಶ್ವಲ್ ಯಾವಾಗಲೂ ತಗೊಳ್ಳುವಾಗೆ 10 ನಂಬರ್ ನೀಡಲ್. ಸ್ಟಾರ್ಟಿಂಗ್ ನಾನು ಬ್ಲೂ ಕಲರಲ್ಲಿ ಇದು ನೇರಳೆ ಬಣ್ಣದಲ್ಲಿ ನಾನು ವರ್ಕ್ ಸ್ಟಾರ್ಟ್ ಮಾಡ್ತೇನೆ, ಬೇಸ್ ಮಾಡ್ತೇನೆ. 3 ಲೇಯರ್ ಉಂಟು ಇದರಲ್ಲಿ, ಈ ವರ್ಕಲ್ಲಿ ನೋಡಿ. ಈಗ ಇದನ್ನು ನಾನು ಫಸ್ಟಿಗೆ ನಾನು ಯಾವಾಗಲೂ ಹೇಳಿದ್ರೆ 2 ಸಲ ಲಾಕ್ ಮಾಡ್ತೇನೆ ಸಾರಿಗೆ, 1 2 ಸಲ ಲಾಕ್ ಮಾಡ್ತೇನೆ. ಆನಂತರ 5 ಚೈನ್ ಮಾಡ್ತೇನೆ, 1 2 3 4 5 ಚೈನ್ ಮಾಡ್ತೇನೆ. ಈ 5 ಚೈನ್ ಎಲ್ಲಿ ಬರ್ತದೆ ನೋಡಿ, ಅಲ್ಲಿ ನಾನು ಲಾಕ್ ಮಾಡ್ತೇನೆ. ತುಂಬ ಎಳೆದು ಲಾಕ್ ಮಾಡಬೇಡಿ ಹೇಳಿದ್ದೇನಲ್ಲ, ನೆರಿಗೆ ಬಂದರೆ ನಮ್ಮ ಬೇಸ್ ಕರೆಕ್ಟ್ ಇದ್ದರೆ ವರ್ಕ್ ನಮ್ಮ ಇಡೀ ವರ್ಕ್ ಕರೆಕ್ಟಾಗಿ ಬರ್ತದೆ. ಬೇಸ್ ಕರೆಕ್ಟ್ ಮಾಡಿ ಮಾಡಬೇಕು. 5 ಚೈನ್ ಆಯಿತು. ನೆಕ್ಸ್ಟ್ ಇನ್ನು 3 ಚೈನ್ ಹಾಕ್ತೇನೆ, 1 2 3 ಚೈನ್ ಹಾಕ್ತೇನೆ. ಅದು ಎಲ್ಲಿ ಬರ್ತದೆ ಅಂತ ನೋಡಿ, ಈ ಥರ ಇಲ್ಲಿ ಬರ್ತಾರೆ, ಇಲ್ಲಿ ನೋಡಿ ಈ ಥರ 1-2 ಸ್ಟೆಪ್ ಆಗೋವರೆಗೆ ಮಾತ್ರ, ಮತ್ತು ನಿಮ್ಗೆ ಗ್ರಿಪ್ ಸಿಗ್ತದೆ ಹಿಡ್ಕೊಳ್ಳಿಕ್ಕೆ. ಸೊ ಇದನ್ನು ಲಾಕ್ ಮಾಡ್ತೇನೆ. ಪುನಃ 3 ಚೈನ್, 1 2 3 ಚೈನ್ ಎಲ್ಲಿ ಬರ್ತದೆ ನೋಡಿ, ಅದನ್ನು ನೋಡಿ ಹೀಗೆ ಹಿಡಿದು ಲಾಕ್ ಮಾಡ್ತೇನೆ. 5 ಚೈನ್ 3 ಚೈನ್ 2 ಬ್ಯಾಚ್ ಮಾಡಿದೆ. ಈಗ ನಾನು ಬೀಡ್ ತಗೊಳ್ತೇನೆ, ಗೋಲ್ಡ್ ಬೀಡು. ಇದಕ್ಕೆ ಸೇರಿಸ್ತೇನೆ ನೋಡಿ. ಹೀಗೆ ಈ ಥರ ಬೀಡನ್ನು ಇದರಲ್ಲಿ ತಗೊಂಡ್ಬಿಟ್ಟು ಸುಳಿಗೆ ಮಾತ್ರ ಬೀಡ್ ಲಾಕ್ ಮಾಡ್ಕೊಳ್ಬೇಕು. ನಾನು ಬೀಡ್ ತಗೊಂಡು ಬೀಡ್ ಲಾಕ್ ಮಾಡಿ ನಾವು ವರ್ಕ್ ಸ್ಟಾರ್ಟ್ ಮಾಡಬೇಕು. ಮಾತ್ರ ಇದರಲ್ಲಿ ಬೀಡ್ ತಗೊಂಡೆ, ಬೀಡ್ ಲಾಕ್ ಮಾಡಿದೆ. ಇನ್ನು ಬೀಡ್ ಎಲ್ಲಿ ಬರ್ತದೆ ಅಂತ ನೋಡಿ, ಅಲ್ಲಿಗೆ ನಾವು ಇದನ್ನು ಬೀಡನ್ನು ಲಾಕ್ ಮಾಡುವ. ಪುನಃ 3 ಚೈನ್, 1 2 3, ಅದು ಎಲ್ಲಿ ಬರ್ತದೆ ನೋಡಿ, ಅಲ್ಲಿಗೆ ಲಾಕ್ ಮಾಡುವ. ಇನ್ನು ಪುನಃ 3 ಚೈನ್, 1 2 3, ಅದು ಎಲ್ಲಿ ಬರ್ತದೆ ನೋಡಿ, ಲಾಕ್ ಮಾಡುವ. ಇನ್ನು ನಾನು ನಿಮಗೆ ಪುನಃ ಎಕ್ಸ್ಪ್ಲೇನ್ ಮಾಡ್ತೇನೆ. ಬೇಸನ್ನು ಕರೆಕ್ಟ್ ನೋಡ್ಕೊ. ಫಸ್ಟಿಗೆ 5 ಚೈನ್, 3 ಚೈನ್ 2 ಬ್ಯಾಚ್, ಬೀಡ್ ತಗೊಂಡು ಬೀಡ್ ಲಾಕ್ ಮಾಡಿ, ಮತ್ತು ಪುನಃ ಬೀಡನ್ನು ಸಾರಿ ಲಾಕ್ ಮಾಡೋದು. ಪುನಃ 3 ಚೈನ್ 2 ಬ್ಯಾಚ್. ಇನ್ನಿದು 5 ಚೈನ್. ಈ 5 ಚೈನ್ ಕುಚ್ಚುವಿಗೆ 2 3 4 5 5 ಚೈನ್. ಸೊ 5 ಚೈನನ್ನು ಎಲ್ಲಿ ಬರ್ತದೆ ನೋಡಿ, ಅಲ್ಲಿ ಲಾಕ್ ಮಾಡೋದು. ಇದು ಒಂದು ಬ್ಯಾಚ್ ಆಯ್ತಲ್ಲ, ಇದು ಒಂದು ಬ್ಯಾಚ್, ಇದು ಸೆಕೆಂಡ್ ಬ್ಯಾಚ್ ಮಾಡಿ. ಈಗ ಪುನಃ 3 ಚೈನ್ 2, 1 2 3 5 ಚೈನ್ ಹತ್ತಿರ 3 ಚೈನ್ 2 ಬರ್ತದೆ, ಮತ್ತು ಬೀಡ್ ತಗೊಳ್ಳೋದು. ಪುನಃ 1 2 3, ಇದು ಎಲ್ಲಿ ಬರ್ತದೆ ನೋಡಿ, ಅದನ್ನು ಇಲ್ಲಿ ಸಾರಿಗೆ ಲಾಕ್ ಮಾಡೋದು. ಪುನಃ ನಾನು ಬೀಡ್ ತಗೊಳ್ತೇನೆ. ನಾನಿಲ್ಲಿ ಫ್ಲವರ್ ಬೀಡ್ ತಗೊಂಡಿದ್ದೇನೆ. ನೀವು ಯಾವ ಬೀಡು ನಿಮ್ಮ ಹತ್ರ ಯಾವುದು ಉಂಟು ಅದನ್ನು ತಗೊಳ್ಳಿ. ಮಾಡುವವರು ಕ್ಲಿಯರಾಗಿ ಬೇಸನ್ನು ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಮತ್ತು ಪುನಃ ಇಲ್ಲಿ ತಪ್ಪಿ ಹೋಗ್ತದೆ. ಬೇಸ್ ಕರೆಕ್ಟ್ ಆದರೆ ಎಲ್ಲವೂ ಕರೆಕ್ಟ್ ಆಗ್ತದೆ ನೋಡಿ. ಇದು ಎಲ್ಲಿ ತರ್ತದೆ ಅಲ್ಲಿ ನಾನೀಗ ಲಾಕ್ ಮಾಡ್ತೇನೆ. ಬೀಡನ್ನು ಲಾಕ್ ಮಾಡಿ ಇದನ್ನು ಲಾಕ್ ಮಾಡೋದು. ಮತ್ತು ಪುನಃ ನೋಡಿ, ಬೀಡಿನ ಆಚೀಚೆ 3 ಚೈನ್ 2 ಬ್ಯಾಚ್ ಇರಬೇಕು. ಆ ಸೈಡಲ್ಲಿ ಮಾಡಿದ್ರೆ ಪುನಃ ಇಲ್ಲಿಯೂ ಮಾಡ್ತೇನೆ. 1 2 3 ಚೈನ್ 1 ಬ್ಯಾಚ್ ಆಯಿತು. ಇದನ್ನು ಇಲ್ಲಿ ಬಂತಲ್ಲಿ ಲಾಕ್ ಮಾಡ್ತೇನೆ. ಪುನಃ 3 ಚೈನ್ ಹಾಕ್ತೇನೆ, 1 2 3, ಇದು ಎಲ್ಲಿ ಬರ್ತದೆ ನೋಡಿ, ಅಲ್ಲಿ ಲಾಕ್ ಮಾಡ್ತೇನೆ. ಇದೇ ಥರ ಫುಲ್ಲು ಸಾರಿದು ಇದನ್ನು ಕಂಟಿನ್ಯೂಯೇಷನ್ ಮಾಡ್ತೇನೆ. ಇದು ಬೇಸ್ 5 ಚೈನ್ 3 ಚೈನ್ 2 ಸಲ, ಒಂದು ಬೀಡ್ ತಗೊಂಡು ಲಾಕ್ ಮಾಡೋದು. ಪುನಃ 3 ಚೈನ್ 2 ಬ್ಯಾಚ್, ಪುನಃ 5 ಚೈನ್, ಪುನಃ 3 ಚೈನ್. ಇದೇ ಥರ ಕಂಟಿನ್ಯೂಯೇಷನ್ ಮಾಡ್ತಾ ಕಂಪ್ಲೀಟ್ ಮಾಡಿ ನಾನು ನಿಮಗೆ ತೋರಿಸ್ತೇನೆ. ನೋಡಿ, ಈಗ ನಾನು ಈ ಸಾರಿಯನ್ನು ಕಂಪ್ಲೀಟ್ ಮಾಡಿ ತಂದಿದ್ದೇನೆ. ನಾನು ಫುಲ್ಲು ಸಾರಿ ಕಂಪ್ಲೀಟ್ ಆಗಿದೆ. ಈಗ ಅದೇ ಸೇಮ್ ಕಲರಲ್ಲಿ ನಾನು ನೆಕ್ಸ್ಟ್ ಆರ್ಚ್ ಮಾಡ್ತೇನೆ. ಇದು ನಾಟ್ ಮಾಡಿ ಈಗ ಕೈಗೆ ಸುತ್ಕೊಳ್ತೇನೆ ದಾರವನ್ನು. ಈಗ ನೋಡಿ, ಇಲ್ಲಿ ನಾನು ಸ್ಟಾರ್ಟಿಂಗ್ ಎಲ್ಲಿ ನಾನು ಲಾಕ್ ಮಾಡಿದ್ದೇನೆ ಅದೇ ಪ್ಲೇಸಲ್ಲಿ ಹೋಗಿ ಇದನ್ನು ಲಾಕ್ ಮಾಡ್ತೇನೆ. ನೆಕ್ಸ್ಟ್ 2 ಸಲ ಲಾಕ್ ಮಾಡಿ, ಇದನ್ನು ಸಹ 2 ಸಲ ಲಾಕ್ ಮಾಡ್ತೇನೆ. ಮತ್ತು ನಾನು 5 ಚೈನ್ ಮಾಡ್ತೇನೆ, 1 2 3 4 5. ಇದು 5 ಚೈನ್ ಕುಚ್ಚುವಿಗೆ ಎಲ್ಲಿ ಅದು ಲಾಕ್ ಉಂಟು ನೋಡಿ, ಅಲ್ಲಿ ಹೋಗಿ ಲಾಕ್ ಮಾಡ್ತೇನೆ. 5 ಚೈನ್ ಲಾಕ್ ಆಯ್ತಲ್ಲ. ಇನ್ನು 3 ಚೈನ್ ಮಾಡ್ತೇನೆ, 1 2 3 ಚೈನ್ ಮಾಡಿ, ಇದು ಎಲ್ಲಿ ಲಾಕ್ ಬರ್ತದೆ ನೋಡಿ, ಇದನ್ನು ಇಲ್ಲಿ ಲಾಕ್ ಮಾಡ್ತೇನೆ. ಈಗ ನಾನು ನಿಮಗೆ ಈ 3 ಚೈನಲ್ಲಿ ನಾವು ಮಾಡಲಿಕ್ಕಿಲ್ಲ. ಈಗ ಬ್ಯಾಕ್ ಸೈಡಲ್ಲಿ ನೋಡಿ, ಇದರಲ್ಲಿ ನಾನು ಬೀಡ್ ಹಾಕಿದ ಬ್ಯಾಕ್ ಸೈಡಲ್ಲಿ ಈ ಥರ ದಾರ ತೋರ್ತಾ ಉಂಟಲ್ಲ ನಿಮಗೆ, ಸೂಜಿ ಮೇಲೆ 2 ಸಲ ನಾನು
ದಾರ ಸುತ್ತಕೊಂಡು ತ್ರಿಬಲ್ ಕ್ರೋಶ ಮಾಡ್ತಾಯಿದ್ದೆ. ಈ ದಾರದಿಂದ ಇದನ್ನು ಪಾಸ್ ಮಾಡ್ತೇನೆ ನೀಡಲ್ಲಿ. ಸ್ವಲ್ಪ ಇದನ್ನು ಉಲ್ಟಾ ಮಾಡಬೇಕು ನಾವು ಬೀಡನ್ನು. ಈ ಗ್ಯಾಪಿಂದ ನಾವು ತ್ರಿಬಲ್ ಕ್ರೋಶ ಮಾಡಬೇಕು. ಎರಡರಲ್ಲಿ ಒಂದು ಅಂತ 3 ಸಲ ಮಾಡಬೇಕಾಗ್ತದೆ. ಈಗ ನೋಡಿ, ಎರಡರಲ್ಲಿ ಒಂದು, ದಾರ ಒಂದು ಚೂರು ಮಿಸ್ ಆಗಬಾರ್ದು, ಟೈಟ್ ಕೈಗೆ ಸುತ್ತಕೊಳ್ಳಿ. ಎರಡರಲ್ಲಿ ಫಸ್ಟ್ ಕಂಬ ಮಾಡುವಾಗ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಆಗೋದು, ಮತ್ತು ಅದು ಬಿಡ್ತಾ ಬರ್ತದೆ, ದೊಡ್ಡದಾಗ್ತಾ ಬರ್ತದೆ. 2 ಸಲ ಸೂಜಿ ಮೇಲೆ ದಾರ ತಗೊಳ್ಳೋದು. ಈಗ ನೋಡಿ, 2 ಕಂಬ ಇದೇ ಥರ 15 ಕಂಬ ಮಾಡಬೇಕು, ತ್ರಿಬಲ್ ಕ್ರೋಶ ಮಾಡಬೇಕು. ಈ ಇದರಲ್ಲಿ ಬೀಡಿನ ಹಿಂದುಗಡೆ ಇದಕ್ಕೆ ಹೋಗಿ ನಾವು ಎರಡರಲ್ಲಿ ಒಂದು, ಇದು 3ನೇ ಸಲ ಆಯಿತು. ಇದೇ ಥರ ನಾನು 15 ಕಂಬ ಇದರಲ್ಲಿ ರೆಡಿ ಮಾಡ್ತೇನೆ. 2 ಸಲ ಸುತ್ತಕೊಳ್ಳೋದು. ಸ್ಟಾರ್ಟಿಂಗ್ ಸ್ವಲ್ಪ ಗ್ರಿಪ್ ಬರೋಲ್ಲವರೆಗೆ ಅದು ನಮಗೆ ದಾರ ತೆಗೆಯುವಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಬೀಡ್ ನಾನು ಸಣ್ಣ ತಗೊಂಡಿದ್ದೇನೆ. ಎರಡರಲ್ಲಿ ಒಂದು, ಈ ಥರ 15 ಕಂಬ ನಾವು ರೆಡಿ ಮಾಡುವ. ಈ ಬೀಡಿನ ಬ್ಯಾಕ್ ಸೈಡಲ್ಲಿ ಇದನ್ನು ನಾನು ನಿಮಗೆ ಆಲ್ರೆಡಿ ತೋರಿಸಿದ್ದೇನೆ. ಇದು ಮೊದಲು ನಾನು ಈ ಥರ ಮಾಡಿದ್ದೇನೆ ವರ್ಕ್. ಬಟ್ ಇದೊಂದು ಸ್ವಲ್ಪ ಡಿಫ್ರೆಂಟ್ ಉಂಟು, ಮತ್ತು ಇದು ಭಾರಿ ಯುನೀಕು ಮತ್ತು ಭಾರಿ ಈಗ ಇದು ಸ್ವಲ್ಪ ಮಾರ್ಕೆಟಲ್ಲಿ ಒಳ್ಳೆ ಇದು ರನ್ನಿಂಗಲ್ಲಿ ಉಂಟು. ಇದು ಹೊಸ ಡಿಸೈನ್ ಇದೇನು ಹಳತೇನಲ್ಲ, ಇದು ಹೊಸ ಡಿಸೈನ್. ಈ ಥರ ಎರಡರಲ್ಲಿ ಒಂದು ಮಾಡಿ 15 ಕಂಬ ನಾನು ಈ ಬೀಡಿನ ಹಿಂದೆ ಮಾಡ್ತೇನೆ. 15 ಮಾಡಬೇಕು. ಅದು ಯಾಕಂದರೆ ನಾನು ನೆಕ್ಸ್ಟ್ ಆರ್ಚಲ್ಲಿ ನಿಮಗೆ ಅದರದ್ದು ಎಕ್ಸ್ಪ್ಲನೇಷನ್ ಕೊಡ್ತೇನೆ. ಬೀಡನ್ನು ಹೀಗೆ ಕೈಯಲ್ಲಿ ಇಟ್ಕೊಳ್ಬೇಕು, 2 ಸಲ ದಾರ ಸುತ್ತಬೇಕು. ಈಗ ನಾವು ಕೌಂಟ್ ಮಾಡುವ. ಈಗ ನಾನು ನೋಡಿ 15 ಕಂಬ ಹಾಕಿದ್ದೇನೆ. ಇದು ಎಲ್ಲಿ ಬರ್ತದೆ ನೋಡಿ, ಅಲ್ಲಿಗೆ ನಾನು ಲಾಕ್ ಮಾಡ್ತೇನೆ. ನೋಡಿ, ಈ ನೆಕ್ಸ್ಟ್ ಆರ್ಚ್ ಉಂಟಲ್ಲ, ಅಲ್ಲಿಯೂ ಆರ್ಚಿ ನಾನು ಲಾಕ್ ಮಾಡಿದಲ್ಲ, 3 ಚೈನ್ ಲಾಕ್ ಉಂಟಲ್ಲ, ಅಲ್ಲಿ ನಾವು ಲಾಕ್ ಮಾಡೋದು. ಹಾಗೆ ಈ ಥರ ಆರ್ಚ್ ರೆಡಿ ಆಗ್ತದೆ. ಇಲ್ಲಿ ಹೇಗೆ ನಾವು 3 ಚೈನ್ ಸ್ಕಿಪ್ ಮಾಡಿದಾಗ ಇಲ್ಲಿ ಇದಕ್ಕೆ ಲಾಕ್ ಮಾಡೋದು. ಇನ್ನು ಈ 3 ಚೈನಲ್ಲಿ ಪುನಃ 3 ಚೈನ್ ಹಾಕೋದು, 2 3 ಹಾಕೋದು, ಲಾಕಿನ ಮೇಲೆ ಲಾಕ್ ಹಾಕೋದು. ಇನ್ನು ಪುನಃ ಈ 5 ಚೈನಲ್ಲಿ ಅದು ಕುಚ್ಚುವಿಗೆ 5 ಚೈನ್ಗೆ 5 ಚೈನ್ ಹಾಕೋದು, 3 4 5 5 ಚೈನ್ಗೆ 5 ಚೈನ್ ಹಾಕಿ ಅದು ಎಲ್ಲಿ ಬರ್ತದೆ ನೋಡಿ, ಇದಕ್ಕೆ ಲಾಕ್ ಮಾಡೋದು. ಇನ್ನು ಆ್ಯಸ್ ಯೂಶ್ವಲ್ ಹಾಗೆ ಇನ್ನು ಪುನಃ 3 ಚೈನಲ್ಲಿ ಪುನಃ 3 ಚೈನ್ ಹಾಕೋದು. ಒಂದು 3 ಚೈನಲ್ಲಿ ಮಾತ್ರ ಮಾಡೋದು. ಮತ್ತು ನೆಕ್ಸ್ಟ್ ಇದರಲ್ಲಿ ಪುನಃ 15 ನಾನು ಆರ್ಚನ್ನು 15 ತ್ರಿಬಲ್ ಕ್ರೋಶ ಮಾಡಬೇಕು. ತ್ರಿಬಲ್ ಕ್ರೋಶ ಅಂದರೆ ಒಂದೇ, ಕಂಬ ಅಂದರೆ ಒಂದೇ. ನೋಡಿ, ಪುನಃ 2 ಸಲ ದಾರ ಸುತ್ತೋದು. ಈ 3 ಚೈನ್ ಇದುಂಟಲ್ಲ, ಅದನ್ನು ಸ್ಕಿಪ್ ಮಾಡಿ ನಾವು ಬೀಡಿನ ಹಿಂದುಗಡೆ ದಾರಕ್ಕೆ ಹೋಗಿ ನಾವು ತ್ರಿಬಲ್ ಕ್ರೋಶ ರೆಡಿ ಮಾಡಬೇಕು. ಇದೇ ಥರ ಇದನ್ನು ಮತ್ತೆ ಇನ್ನೇನಿದೆ, ಈ ಡಿಸೈನ್ ಇದೇ ಥರ ಕಂಪ್ಲೀಟ್ ಮಾಡಿ ನಾನು ನಿಮಗೆ ತಂದು ತೋರಿಸ್ತೇನೆ. ನೆಕ್ಸ್ಟ್ ಆರ್ಚಿ ನಾವು ಪಿಂಕ್ ಕಲರಲ್ಲಿ ಮಾಡ್ತೀನಿ. 2 ಸಲ ಪಿಂಕ್ ಕಲರಲ್ಲಿ ಮಾಡಬೇಕು. ಅದು 4 ಸ್ಟೆಪ್ ಡಿಸೈನ್, ಬಟ್ ಈಸಿ ಉಂಟು, ಬೇಗ ಆಗ್ತದೆ. ನಾನು ಇದನ್ನು ಕಂಪ್ಲೀಟ್ ಮಾಡಿ ಇದೇ ಥರ ನಿಮ್ಗೆ ಕಂಪ್ಲೀಟ್ ಮಾಡಿ ತಂದು ತೋರಿಸ್ತೇನೆ. ನೋಡಿ, ನಾನೀಗ ಈ ಥರ ಸಾರಿ ಕಂಪ್ಲೀಟ್ ಮಾಡಿ ತಂದಿದ್ದೇನೆ. ಈಗ ನಾನು ಪಿಂಕ್ ಕಲರಲ್ಲಿ, ಪಲ್ಲೋ ಕಲರಲ್ಲಿ ನಾನು ಇದು ಬಾಡಿ ಕಲರ್ ವರ್ಕ್ ಮಾಡಿ ಆಯಿತು. ಈಗ ಪಿಂಕ್ ಕಲರ್ ನಾನು ವರ್ಕ್ ಸ್ಟಾರ್ಟ್ ಮಾಡ್ತೇನೆ. 2 ಲೇಯರಲ್ಲಿ ವರ್ಕ್ ಮಾಡಲಿಕ್ಕೆ ಉಂಟು. ಫಸ್ಟ್ ಈಗ ಒಂದು ಬೇಸ್ ಮಾಡ್ತೇನೆ ಇದರಲ್ಲಿ ಪಿಂಕಲ್ಲಿ. ನೋಡಿ, ಇಲ್ಲಿ ನಾನು ಸಾರಿಗೆ ಒಂದು ನೂಲಿ ಗಂಟು ಹಾಕ್ತಾ 6 ದಾರ ತಂದಿದ್ದೇನೆ, ಗಂಟಾಕಿ. ಇಲ್ಲಿ ನೋಡಿ, ಎಲ್ಲಿ ಸ್ಟಾರ್ಟಿಂಗ್ ನಾನು ಮಾಡಿದ್ದೇನೆ ನೋಡಿ, ಅಲ್ಲೇ ಇದನ್ನು ಹಾಕಿ ಲಾಕ್ ಮಾಡ್ತೇನೆ 1 ಸಲ. ಪುನಃ ಸೆಕೆಂಡ್ ಲಾಕಲ್ಲಿ ಹೋಗಿ ಪುನಃ ಲಾಕ್ ಮಾಡ್ತೇನೆ 2ನೇ ಸಲ. ಆ ನಂತರ 5 ಚೈನ್ಗೆ 5 ಚೈನ್ ಹಾಕ್ತೇನೆ. 1 2 3 4 5 5 ಚೈನ್ಗೆ 5 ಚೈನ್ ಹಾಕಿ ಎಲ್ಲಿ ಲಾಕ್ ಉಂಟು ಅಲ್ಲಿ ಲಾಕ್ ಹಾಕ್ತೇನೆ. 5 ಚೈನ್ಗೆ ಲಾಕಿಗೆ ಲಾಕ್ ನೋಡಿ, ಸ್ವಲ್ಪ ನೂಲಲ್ಲಿ ಗ್ಯಾಪ್ ಕೊಡ್ತು, ಸ್ವಲ್ಪ ಕರೆಕ್ಟ್ ಲಾಕ್ ಹಾಕಬೇಕು. ನಾವು ತುದಿಗೆ ಹಾಕಿದ್ರೆ ಅದು ಪುನಃ ನೂಲು ಬಿಟ್ಟಾಗ್ತದೆ. ಸೊ 5 ಚೈನ್ಗೆ 5 ಚೈನ್ ಲಾಕ್ ಹಾಕಿದೆ. ಈಗ ನಾನು ಇಲ್ಲಿ 3 ಚೈನ್ ಉಂಟಲ್ಲ, ಈ 3 ಚೈನ್ಗೆ ನಾನೀಗ 3 ಚೈನ್ ಹಾಕ್ತೇನೆ. 1 2 3 ಚೈನ್ ಹಾಕ್ತೇನೆ. ಇಲ್ಲಿ ಎಲ್ಲಿ ಲಾಕ್ ಉಂಟು ಅಲ್ಲಿ ಲಾಕ್ ಮಾಡ್ತೇನೆ. ಈಗ ನಾನು ಇಲ್ಲಿಂದ ಈಗ ಲಾಕ್ ಮೇಲೆ ಲಾಕ್ ಹಾಕಿದ್ದೇನೆ. ಈಗ 6 ಚೈನ್ ಹಾಕ್ತೇನೆ. 1 2 3 4 5 6 ಚೈನ್ ಹಾಕಿದ್ದೇನೆ. ಇದು 6 ಚೈನ್ ಹಾಕಿ ನಾನು 15 ಮಾಡಬೇಕಂತ ಯಾಕೆ ಹೇಳಿದ್ರೆ, ಈಗ 5 ಆದ ನಂತರ 6ರ ನಡು ಗ್ಯಾಪಲ್ಲಿ ಇದನ್ನು ಲಾಕ್ ಮಾಡ್ತೇನೆ. ನೋಡಿ, ಕೌಂಟ್ ಮಾಡಿ 1 2 3 4 5 ಮತ್ತು 6ನ ನಡುವಿಗೆ ಕೊಂಡೋಗಿ ತುದಿಯಲ್ಲಿ ಲಾಕ್ ಮಾಡೋದಲ್ಲ, ಹೀಗೆ ಲಾಕ್ ಮಾಡ್ತೇನೆ. ಈ 6 ಚೈನ್ ಆಗ ಸ್ವಲ್ಪ ಯು ಶೇಪಲ್ಲಿ ಆರ್ಚ್ ನಿಲ್ಲಬೇಕು. ಪುನಃ 6 ಚೈನ್ ಹಾಕ್ತೇನೆ. 1 2 3 4 5 6 ಚೈನ್ ಹಾಕಿದೆ. ಪುನಃ ಕೌಂಟ್ ಮಾಡಿ
ಹಾಗಾದರೆ 15 3 ಬ್ಯಾಚ್ ಆಗ್ತದೆ ನಮಗೆ. 15 ನಾನು ತ್ರಿಬಲ್ ಕ್ರೋಶ ಮಾಡಿದ್ದೇನಲ್ಲ, ಈಗ ಇಲ್ಲಿ ಕೌಂಟ್ ಮಾಡಿದೆ 1 2 3 4 5 5 ಮತ್ತು 6 ನಡುವಲ್ಲಿ ನಾನು ಇದನ್ನು ಲಾಕ್ ಮಾಡ್ತೇನೆ. ಈಸಿ ಉಂಟು, ಡಿಸೈನ್ ಈಸಿ ಉಂಟು, ಸ್ವಲ್ಪ ವರ್ಕ್ ಉಂಟು ಅಷ್ಟೇ. ಈಗ 6 ಲಾಕ್ ಮಾಡಿದರೆ ಪುನಃ ಈಗ 6 ಚೇಂಜ್ ಮಾಡ್ತೇನೆ. 1 2 3 4 5 6 ಚೇಂಜ್ ಮಾಡ್ತೇನೆ. ಇದನ್ನು ಇಲ್ಲಿ ಕೊಂಡೋಗಿ ಲಾಕಿನ ಹತ್ತಿರ ನಾನು ಲಾಕ್ ಮಾಡ್ತೇನೆ. ಪುನಃ 3 ಚೈನ್ ಪ್ಲೇಸಲ್ಲಿ 3 ಚೈನ್ ಹಾಕ್ತೇನೆ. 1 2 3 ಚೈನ್ ಪ್ಲೇಸಲ್ಲಿ 3 ಚೈನ್ ಹಾಕು. ಇನ್ನು ಆ್ಯಸ್ ಯೂಶ್ವಲು 5 ಚೈನ್ ಪ್ಲೇಸಲ್ಲಿ 5 ಚೈನ್ ಹಾಕ್ತೇನೆ. ಅದು ಕುಚ್ಚುವಿಗೆ 1 2 3 4 5 ಚೈನ್ನ ಮೇಲೆ 5 ಚೈನ್ ಹಾಕ್ತೇನೆ. ಇದೇ ಥರ ಈ ಆರ್ಚನ್ನು ನಾನು ಕಂಪ್ಲೀಟ್ ಮಾಡ್ತೇನೆ. ಪುನಃ 3 ಚೈನ್ ಉಂಟಲ್ಲ, ಪುನಃ 3 ಚೈನ್ ಮಾಡ್ತೇನೆ. 1 2 3 ಚೈನ್ ಹಾಕಿ ಎಲ್ಲಿ ಲಾಕ್ ಬಂತು. ನಿಮಗೆ ಇದು ಅರ್ಥ ಆಗದಿದ್ದರೆ ಪುನಃ ರಿಪೀಟ್ ಮಾಡಿ ನೋಡಿ. ಡಿಸೈನ್ ಈಸಿ ಉಂಟು, ಬಟ್ ಇದು ಭಾರಿ ಟ್ರೆಂಡ್ ಡಿಸೈನ್ ನೋಡಿ. ಸ್ವಲ್ಪ ನೋಡಿ ಈ ಥರ ಯು ಶೇಪಲ್ಲಿ ಬರಲಿಕ್ಕಾಗಿ 5 ಇದಕ್ಕೆ 6 ಚೈನ್ ಇದು ನಾನು ಆರ್ಚ್ ಮಾಡಿದ್ದು. ಇನ್ನು ಪುನಃ ಇದರ ಮೇಲೆ ಆರ್ಚ್ ಮಾಡಲಿಕ್ಕೆ ಉಂಟು ಪಿಂಕಲ್ಲಿ. ಇದು ಒಳ್ಳೆ ಈಗ ಇದರಲ್ಲಿ ಉಂಟು ಭಾರಿ, ಎಲ್ಲರೂ ಇದನ್ನು ಕೇಳ್ತಾ ಇರ್ತಾರೆ. ಸೊ ಅದಕ್ಕಾಗಿ ನಾನು ಈ ವಿಡಿಯೋ ನಿಮಗೆ ಶೇರ್ ಮಾಡಿ. ಇದೇ ಥರ ನಾನು ಉಳಿದನ್ನು ಹೀಗೆ ಪುನಃ ನೋಡಿ 6 ಚೈನ್ ಹಾಕ್ತೇನೆ. 6 ಚೈನ್ 1 2 3 4 5 6 ಚೈನ್ ಹಾಕ್ತೇನೆ. ಪುನಃ ಇದು ಕೌಂಟ್ ಮಾಡಿ 1 2 3 4 5 6 5 ಮತ್ತು 6 ನಡುವಿನ ಜಾಗದಲ್ಲಿ ಇದನ್ನು ಹೋಗಿ ಲಾಕ್ ಮಾಡ್ತೇನೆ. ಪುನಃ 6 ಚೈನ್. ಇದೇ ಥರ ಫುಲ್ ಆರ್ಚ್ ಕಂಪ್ಲೀಟ್ ಮಾಡಬೇಕು. ಮತ್ತು ಪುನಃ ರಿಟರ್ನ್ ಬಂದು ಇದರ ಮೇಲೆ ವರ್ಕ್ ಮಾಡೋದು ಹೇಗೆ ಅಂತ ನಾನು ತೋರಿಸಿ. ಇದು ಟ್ರೆಂಡಿಂಗಲ್ಲಿದೆ ಈ ಸಾರಿ ಕುಚ್ಚು. ನಿಮಗೆ ಯಾರಿಗಾದ್ರು ಬೇಕಿದ್ದರೆ ನಿಮ್ಮ ಕಸ್ಟಮರಿಗೆ ನೀವು ಮಾಡಿ ಕೊಡ್ಬೋದು. ನಾನು ಇದನ್ನು ಕಂಪ್ಲೀಟ್ ಮಾಡಿ ಪುನಃ ತಂದು ನಿಮಗೆ ತೋರಿಸ್ತೇನೆ. ನೋಡಿ, ನಾನು ಇದು ಸಾರಿಯನ್ನು ಕಂಪ್ಲೀಟ್ ಮಾಡಿ ಈ ಆರ್ಚನ್ನು ಮಾಡಿ ಬೇಸ್ ಲೈನ್ ಮಾಡಿ ಇದರ ಮೇಲೆ ಈಗ ನಾವು ವರ್ಕ್ ಮಾಡಲಿಕ್ಕೆ ಉಂಟು. ಇದು ಲಾಸ್ಟ್ ವರ್ಕ್, ಕ್ರೋಶ ವರ್ಕ್. ಈಗ ಪುನಃ ಸೇಮ್ ಪಿಂಕ್ ಕಲರ್ ಥ್ರೆಡ್ ತಗೊಳ್ತಾ ಇದ್ದೇನೆ. ಈಗ ಎಲ್ಲಿ ನಾವು ಲಾಕ್ ಮಾಡಿದ್ದೇವೆ ನೋಡಿ, ಅಲ್ಲೇ ಹೋಗಿ ಲಾಕ್ ಮಾಡುವ. ಪುನಃ ಒಂದು ಸೆಕೆಂಡ್ ಲಾಕ್ ಮಾಡುವ. ಸೆಕೆಂಡ್ ಲಾಕಿನ ಪ್ಲೇಸಲ್ಲಿ ಸೆಕೆಂಡ್ ಲಾಕ್ ಮಾಡುವ. ಪುನಃ 5 ಚೈನಿಗೆ 5 ಚೈನ್ ಹಾಕ್ತೇನೆ. ಅದು ಕುಚ್ಚುವಿಗೆ 1 2 3 4 5 ಹಾಕಿ 5 ಚೈನ್ ಎಲ್ಲಿ ಲಾಕ್ ಮಾಡಿದೆ ನೋಡಿ ಅದರಲ್ಲಿ ಇದನ್ನು ಲಾಕ್ ಮಾಡೋದು. ಇದು ನಿಮಗೆಲ್ಲ ಗೊತ್ತಿದ್ದದ ವಿಷಯಕ್ಕೆ ನಾನು ಪ್ರತಿ ಸಲ ಹೇಳ್ತಾ ಇರ್ತೇನೆ. ಬಟ್ ನೀವು ಕರೆಕ್ಟ್ ನೋಡಿ ಮಾಡುವವರಾದರೆ 2 ಸಲ ನೋಡಿ. 1 2 3 ಚೈನ್ ಹಾಕುವಲ್ಲಿ ನಾವು ಇಲ್ಲಿ ಒಂದು 2 ಡಿಫ್ರೆನ್ಸ್ ಉಂಟು ನೋಡಿ. 3 ಚೈನ್ ಹಾಕುವಲ್ಲಿ ನಾನು ಬ್ಯಾಕಿಗೆ ಬರ್ತಾ ಇದ್ದೆ ನೋಡಿ, ಹೀಗೆ ತಂದೆ ಅಲ್ಲ. ಈಗ ನಾನು ಒಂದು ಬೀಡ್ ತಗೊಳ್ತೇನೆ. ನಾನು ಹೇಳಿದೆ ಸ್ಮಾಲ್ 3 mm ಬೀಡ್ ಹಾಕ್ತೇನಂತ. ಒಂದು ಬೀಡ್ ಹಾಕ್ತೇನೆ. ಇದರಲ್ಲಿ ಬೀಡ್ ಪಾಸ್ ಮಾಡ್ತೇನೆ. ಬೀಡ್ ಲಾಕ್ ಏನು ಮಾಡೋದಿಲ್ಲ. ಈ 3 ಚೈನ್ ಇದುಂಟಲ್ಲ ಅದರಲ್ಲಿ ಹೋಗಿ ಬೀಡ್ ಇದನ್ನು ಲಾಕ್ ಮಾಡ್ತೇನೆ. ಇದಾಯಿತಾ? ಇನ್ನು ಏನು ಮಾಡೋದಿಲ್ಲ. ಈ ನಾನು 6 ಇದು ಗ್ಯಾಪ್ ಮಾಡಿದ್ದೇನಲ್ಲ ಅಲ್ಲಿ ಹೋಗಿ ಹಾಫ್ ಡಬಲ್ ಕ್ರೋಶ್, ಅದು ಹಾಫ್ ಒಂದು ಸಿಂಗಲ್ ಕ್ರೋಶ್, ಹಾಫ್ ಸಿಂಗಲ್ ಕ್ರೋಶ್ ಅಂದರೆ ಏನು ಸೂಜಿಯಲ್ಲಿ ದಾರ ತಗೊಳ್ಳೋದೇನೆ 5 ಸಲ ಸಿಂಗಲ್ ಕ್ರೋಶ ಮಾಡ್ತೇನೆ. 1 2 ಹಾಫ್ ಸಿಂಗಲ್ ಕ್ರೋಶ 3 4 ಈಗ 4 ಆಯ್ತಲ್ಲ. ಈಗ ಇಲ್ಲಿ 4 ಆದ ನಂತರ ನಾನು ಬೀಡ್ ತಗೊಳ್ತೇನೆ. ನೀವು ಬೇಡ ಅಂತ ಇದ್ದರೆ ಬೀಡ್ ಬೇಡ ಅಂದರೆ ಕಂಟಿನ್ಯೂಷನ್ ಮಾಡ್ತಾ ಹೋಗ್ಬೋದು. ಸಾರಿ, ಬೀಡ್ ಕಟ್ಟಾಯ್ತು. ಇಲ್ಲಿ ಬೀಡ್ ನಾನು ತಗೊಳ್ಳುವಾಗ ಇದಾಯಿತು ನೋಡಿ. ಬೀಡ್ ತಗೊಂಡಲ್ಲ. ಈಗ ನೋಡಿ ಇದನ್ನು ನಾನು ಬೀಡನ್ನು ಇದಕ್ಕೆ ಇದು ಮಾಡಿ ಪುನಃ ಇಲ್ಲಿ 4 ಮಾಡಿದರೆ ಇಲ್ಲಿ 4 ಮಾಡ್ತೇನೆ. ಏನು ಸೂಜಿ ಮೇಲೆ ಏನು ದಾರ ತಗೊಳ್ಳಿಕ್ಕಿಲ್ಲ. ಇದನ್ನು ತಗೊಳ್ಳೋದು ಇಲ್ಲಿ ಹೀಗೆ ತಗೊಂಡು ಅಡಿಂದ ಮೇಲೆ ಬರೋದು. 1 2 3 4 ಹಾಕಿ ಚೀವ್ 4 ಹಾಕಿದ್ದೇನೆ. ಈ ಚೀವ್ 4 ಹಾಕಿದ್ದೇನೆ. 4 ಹಾಕಿ ಎಲ್ಲಿ ಲಾಕ್ ಮಾಡಿದೆ ನೋಡಿ ಅಲ್ಲಿ ನಾನು ಲಾಕ್ ಮಾಡ್ತೇನೆ. ಇದನ್ನು ನೋಡಿ ಇಲ್ಲಿ ಹಾಕಿ ಇಲ್ಲಿ ಎಲ್ಲಿ ಲಾಕ್ ಮಾಡಿದೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ತೇನೆ. 6 ಚೈನ್ ಹಾಕಿ ಅಲ್ಲಿಗೆ ಲಾಕ್ ಮಾಡಿದೆ ನಾನು. ಪುನಃ ಇಲ್ಲಿ ನೋಡಿ ಪುನಃ 4 ಚೈನ್ ಹಾಕ್ತೇನೆ. ಹಾಫ್ ಸಿಂಗಲ್ ಕ್ರೋಶ 1 2 3 4 ಹಾಕ್ತೇನೆ. 4 ಹಾಕಿ ನಾನೊಂದು ಬೀಡ್ ತಗೊಳ್ತೇನೆ. ಬೀಡ್ ಲಾಕ್ ಮಾಡಲಿಕ್ಕಿಲ್ಲ, ಡೈರೆಕ್ಟ್ ಬೀಡನ್ನು ಲಾಕ್ ಮಾಡಿಬಿಡೋದು. ಪುನಃ ಬೀಡ್ ಲಾಕ್ ಮಾಡಲಿಕ್ಕೆ ತಗೊಂಡು ಈಗ ಪುನಃ ಕೌಂಟ್ ಮಾಡಬೇಕು. 1 ಪುನಃ 4 ಹಾಕ್ಬೇಕು ನಾವು. 1 2 3 4
ಆ ಸೈಡ್ 4 ಈ ಸೆಂಟ್ರಿಗೆ ಬರಬೇಕಲ್ಲ ಬೀಡ್, ಮತ್ತು ಪುನಃ ಲಾಕಲ್ಲಿ ಲಾಕ್ ಮಾಡೋದು. ಇದೇ ಥರ ಈ 3 ಆರ್ಚನ್ನು ನಾವು ಕಂಪ್ಲೀಟ್ ಮಾಡಬೇಕು. ಈಗ ಪುನಃ ನೋಡಿ ಲಾಕ್ ಮಾಡಿದರೆ ಇಲ್ಲಿ ಪುನಃ 4 ಹಾಫ್ ಸಿಂಗಲ್ ಕ್ರೋಶೆ ಮಾಡಬೇಕು. 1 2 3 4. ಇಲ್ಲಿ 4 ಹಾಕಿ ನಾನೀಗೊಂದು ಬೀಡ್ ತಗೊಳ್ತೇನೆ. ದಾರ ಮೇಲೆ ಎತ್ತಿ ಈಗ ಬೀಡ್ ಹಾಕ್ತೇನೆ. ಈಗ ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿದ್ರೆ ಪುನಃ 4 ಹಾಫ್ ಸಿಂಗಲ್ ಕ್ರೋಶೆ ಮಾಡ್ತೇನೆ. 1 2 3 4. ಇಲ್ಲಿಗೂ ಆಯಿತು. ಇಲ್ಲಿ ಲಾಕಿನ ಮೇಲೆ ನಾನು ಪುನಃ ಲಾಕ್ ಮಾಡ್ತೇನೆ. ಇದು ಡಿಸೈನ್ ಈಸಿ ಉಂಟು, ಬಟ್ 4 ಸ್ಟೆಪ್ ಉಂಟು ಇದಕ್ಕೆ, ಅದಕ್ಕಾಗಿ ಸ್ವಲ್ಪ ನೀವು ಇದು ಮಾಡಿಕೊಳ್ಳಿ. ನೋಡಿ ಇಲ್ಲಿ ಲಾಕಿನ ಮೇಲೆ ಲಾಕ್ ಮಾಡ್ತಾ ಇದ್ದೇನೆ ನಾನು. ಪುನಃ ಈ 3 ಚೈನ್ ಗ್ಯಾಪ್ ಉಂಟಲ್ಲ, ಇದರಲ್ಲಿ ನಾನೀಗ ಮಾಡಲಿಕ್ಕೆ ಒಂದು ದಾರ ಮೇಲೆ ಎತ್ತೇನೆ. ಪುನಃ ಒಂದು ಬೀಡ್ ತಗೊಳ್ತೇನೆ. 6 ಎಳೆ ದಾರದ ಬೀಡ್ ಪಾಸ್ ಮಾಡ್ತೇನೆ. ಈ 3 ಚೈನ್ ಇದರಲ್ಲಿ ಲಾಕಿನ ಮೇಲೆ ಲಾಕ್ ಹಾಕ್ತೇನೆ, ಅಲ್ಲ 3 ಚೈನ್ ಒಳಗಡೆ ನಾನು ಲಾಕ್ ಹಾಕ್ತೇನೆ. ಇಲ್ಲಿ ಮಾಡುವಾಗ ನಾವು ಎಂತ ಮಾಡಿ, ಈಗ 5 ಚೈನ್ ಅಲ್ಲ, ಈಗ ಲಾಕಿನ ಮೇಲೆ ಲಾಕ್ ಮಾಡ್ತೇನೆ. ಇದು ಕುಚ್ಚುವಿಗೆ 1 2 3 4 5. ಇದು 5 ಕುಚ್ಚುವಿಗೆ. ಸೊ ಇಲ್ಲಿ ಲಾಕ್ ಉಂಟಲ್ಲ, ಆ ಲಾಕ್ನ 5 ಚೈನ್ಗೆ ಎಲ್ಲಿ ಲಾಕ್ ಮಾಡಿದರೆ ಅಲ್ಲಿ ಹೋಗಿ ಇದನ್ನು ಲಾಕ್ ಮಾಡ್ತೇನೆ. ಸ್ವಲ್ಪ ಇದಾಯಿತು, ನಿಲ್ಲಿ ಲಾಕಿನ ಮೇಲೆ ಲಾಕ್ ಮಾಡಿದೆ. ಇಲ್ಲಿ ಈ 3 ಚೈನಲ್ಲಿ ಪುನಃ ಬೀಡ್ ತಗೊಳ್ತೇನೆ. ಆ ಸೈಡ್ ಈ ಸೈಡ್ ನಾನು ಬೀಡ್ ಹಾಕಿ ನಾನು ಫುಲ್ ಕಂಪ್ಲೀಟ್ ಆದಂತ ತೋರಿಸ್ತೇನೆ ಈಗ ನಿಮಗೆ. ಮತ್ತು ಇದೇ ಥರ ಪುನಃ ಈ 3 ಚೈನ್ ಒಳಗಡೆ ಹೋಗಿ ಇದನ್ನು ಲಾಕ್ ಮಾಡ್ತೇನೆ. ಪುನಃ ಇಲ್ಲಿ ಲಾಕಲ್ಲಿ ಲಾಕ್ ಮಾಡಲಿಕ್ಕೆ ಇಲ್ಲಿ ಡೈರೆಕ್ಟ್ ನಾವು 4 ಹಾಫ್ ಸಿಂಗಲ್ ಕ್ರೋಶೆ ತಗೊಳ್ಬೇಕು. ನೋಡಿ ಈ ಥರ ತಗೊಳ್ಳಿಕ್ಕೆ ನೋಡಿ, ಇದು ಈ ಥರ ಬರ್ತದೆ ಆರ್ಚ್. ನೋಡ್ತಾಯಿದ್ರಿ, ಇಲ್ಲಿ ಕುಚ್ಚಾಗ್ತದೆ, ಇಲ್ಲೊಂದು ಬೀಡ್ ಬರ್ತದೆ, ಇಲ್ಲೊಂದು ಬರ್ತದೆ. ಕುಚ್ಚಿನ ಆ ಸೈಡ್ ಸಣ್ಣ ಸಣ್ಣ 2 ಬೀಡ್ ಬರ್ತದೆ. 3 mm ಸಣ್ಣ ಬೀಡ್ ತಗೊಂಡದ್ದು. ಬೀಡ್ ಬೇಡಿದ್ರೆ ನೀವು ಕಂಟಿನ್ಯೂಸ್ ಕುಚ್ಚು ಕ್ರೋಶನೇ ಹಾಫ್ ಸಿಂಗಲ್ ಕ್ರೋಶನೇ 8 ಮಾಡ್ತಾ ಹೋಗ್ಬೋದು. ಮಾಡುವಾಗ ಹಾಫ್ ಮಿಡ್ಲಿಗೆ ಬರಲಿವಾಗೆ ನಾವು ಅಡ್ಜಸ್ಟ್ಮೆಂಟ್ ಮಾಡಿ ಮಾಡಬೇಕು. ಇದೇ ಥರ ನೋಡಿ ಇಲ್ಲಿ ಆಯ್ತಲ್ಲ, ಈಗ ಪುನಃ ಇದರಲ್ಲಿ 1 ಮಾಡಿದೆ ಅಲ್ಲ, ಇನ್ನು 4 ಮಾಡಬೇಕು ನಾನು. 2 3 4 ಮಾಡ್ತೇನೆ. ಪುನಃ ಬೀಡ್ ತಗೊಳ್ತೇನೆ ಹಾಫ್ ಮಿಡ್ಲಿಗೆ. ಅದು ಪುನಃ ಈ 3 ಆಚನ್ನು ಇದೇ ಥರ ಕಂಪ್ಲೀಟ್ ಮಾಡ್ತೇನೆ ನಾನು. ಪುನಃ ಈಗ ನೋಡಿ ಈಗ ತಂದೆಲ್ಲ ಬೀಡ್, ಇದನ್ನು ಪುನಃ ಇಲ್ಲಿ ಪುನಃ ಹಾಫ್ ಸಿಂಗಲ್ ಕ್ರೋಶೆ ಇಲ್ಲಿ ಹಾಕ್ತೇನೆ. ಬೀಡಿದಾಯಿತು, ನಿಲ್ಲಿ 1 ನಿಮಿಷ. ಇಲ್ಲಿ ಆಯ್ತಲ್ಲ, ಇಲ್ಲಿ ನೋಡಿ ಒಂದು ಬೀಡ್ ತಗೊಳ್ತೇನೆ. ಇದೇ ಥರ ಫುಲ್ ಈ ಆರ್ಚನ್ನು ಕಂಪ್ಲೀಟ್ ಮಾಡಿ ಮತ್ತು ಕುಚ್ಚು ಹಾಕೋದು. ನಾನಿಲ್ಲಿ ಪರ್ಪಲ್ ಈ ಕಲರಲ್ಲಿ ಬಾಡಿ ಕಲರಲ್ಲಿ ಕುಚ್ಚು ಹಾಕ್ತೇನೆ. ಯಾಕಂದರೆ ಪಿಂಕ್ ಹಾಕಿದರೆ ಅದು ಹೈಲೈಟ್ ಆಗೋದಿಲ್ಲ ನಮ್ಮ ಆರ್ಚ್. 1 2 3 ಭಾರಿ ಟ್ರೆಂಡಿಂಗಲ್ಲಿ ಉಂಟು ಇದು ಡಿಸೈನ್. ಈಗ 4 ನೋಡಿ, ಇದು ಈ ಥರ ನ್ಯೂ ಡಿಸೈನ್. ಮತ್ತು ಪುನಃ ಲಾಕಲ್ಲಿ ಲಾಕ್ ಹಾಕಿದೆ. ಪುನಃ ಇಲ್ಲಿ 4 ಚೈನಲ್ಲಿ ನಾನು ಇದು ಮಾಡ್ತೀನಿ. ಇದೇ ಥರ ನೋಡಿ, ಇದು ಸೆಂಟರ್ಗೆ ಬರ್ತದೆ. ಈ ಥರ ಆರ್ಚ್ ರೆಡಿ ಆಗ್ತದೆ. ಇದೇ ಥರ ಕಂಪ್ಲೀಟ್ ಮಾಡಿ ನಾನು ಪುನಃ ಈ ಪಿಂಕ್ನ ಇಲ್ಲಿ ಪೋರ್ಷನ್ ಎಲ್ಲ ದಾರನ ಒಟ್ಟು ಮಾಡ್ಕೊಂಡ್ಬಿಟ್ಟು ನಾನು ಈ ಬ್ಲೂ ಕಲರಲ್ಲಿ ನಾನು ನೇರಳೆ ಬಣ್ಣದಲ್ಲಿ ನಾನು ಬಾಡಿ ಕಲರ್ ಸಾರಿ ಇದ್ದು ಅದರಲ್ಲಿ ಕುಚ್ಚು ಹಾಕಿ ನಿಮಗೆ ಕಂಪ್ಲೀಟ್ ಮಾಡಿ ತಂದು ತೋರಿಸ್ತೇನೆ. ನೋಡಿ, ನಾನೀಗ ಈ ಸಾರಿ ಕುಚ್ಚು ಕಂಪ್ಲೀಟ್ ಮಾಡಿ 150 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೇನೆ. ಅದು ಡಬಲ್ ಆಗೋ 300 ಆಗ್ತದೆ. ನೋಡಿ, ಫೈನಲ್ ಲುಕ್ಕು ಸಾರಿದು ಈ ಥರ ಬರ್ತದೆ. ಇದು ಎಲಿಗೆಂಟ್ ಆದ ನ್ಯೂ ಸಾರಿ ಡಿಸೈನ್. ಇದು ಈಗ ಟ್ರೆಂಡಿಂಗಲ್ಲಿದೆ ಈ ಸಾರಿ ಕುಚ್ಚು. ಈ ವಿಡಿಯೋ ಇಷ್ಟ ಆದರೆ ಇದಕ್ಕೊಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಆಗದೆ ನೀವು ಯಾರು ನೋಡ್ತಿದ್ದೀರಿ ನೋಡಿ, ನೀವು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ನೀವು ಈ ವಿಡಿಯೋ ಆ್ಯಕ್ಚುಲಿ ಈ ಸಾರಿ ಕುಚ್ಚನ್ನು ನೀವು ಕಲಿತೀರಾದರೆ ಕ್ಲೀನಾಗಿ ಕ್ಲಿಯರಾಗಿ ನೋಡಿ. ನಾನಿಸು ಬರುವಾಗ ಇನ್ನೊಂದು ಒಳ್ಳೆ ವಿಡಿಯೋದಿಂದ ಬಂದು ನಿಮ್ಮನ್ನು ಮೀಟ್ ಆಗ್ತೇನೆ. ಅಲ್ಲಿವರೆಗೆ ಬಾಯ್, ಥ್ಯಾಂಕ್ ಯು.